ಪಡಮಕನಹಳ್ಳಿ ಗ್ರಾಮದಲ್ಲಿ ಅದ್ದೂರಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ. ತಾಯಿ ಭುವನೇಶ್ವರಿ ದೇವಿಗೆ ವಿಶೇಷ ಪೂಜೆ, ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿ ವಿತರಣೆ. ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಮಕನಹಳ್ಳಿ ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಯುವಕರೆಲ್ಲ ಸೇರಿ ಅದ್ದೂರಿಯಾಗಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಬೇತಮಂಗಲ ಕೋಲಾರ ಮುಖ್ಯ ರಸ್ತೆಗೆ ಹಳದಿ ಕೆಂಪು ಬಣ್ಣದ ಕನ್ನಡ ಬಾವುಟಗಳಿಂದ ಸಿಂಗರಿಸಿ ಗ್ರಾಮವನ್ನೇ ಕನ್ನಡಮಯವನ್ನಾಗಿ ಮಾಡಲಾಗಿತ್ತು. ತಾಯಿ ಭುವನೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕನ್ನಡ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕ, ಕಲಿಕಾ ಸಾಮಗ್ರಿ ಹಾಗೂ ಸಿಹಿಯನ್ನ ವಿತರಣೆ ಮಾಡಲಾಯಿತು. ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಬಡಮಕನಹಳ್ಳಿ ಗ್ರಾಮಸ್ಥರು ಕನ್ನಡ ಭಾಷೆಯೇ ತಮ್ಮ ಉಸಿರು ಎಂಬ ಸಂದೇಶವನ್ನ ಸಾರಿದರು. ಈ ಕಾರ್ಯಕ್ರಮದಲ್ಲಿ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಯ್ಯಪ್ಪಲ್ಲಿ ಮಂಜುನಾಥ್, ಮಾಜಿ ಉಪಾಧ್ಯಕ್ಷರಾದ ಶ್ರೀರಾಮಪ್ಪ, ಸದಸ್ಯರಾದ ಶ್ರೀದೇವಿ ಸಂಪತ್ ಕುಮಾರ್, ಕಾಂತರಾಜ್, ಪದ್ಮಮ್ಮ, ಗೋಪಿ, ನಾರಾಯಣಸ್ವಾಮಿ, ವೆಂಕಟೇಶ್, ಪವಿತ್ರ ಗೋಪಾಲ್, ಕೃಷ್ಣಪ್ಪ, ದಲಿತ ಮುಖಂಡರಾದ ವೆಂಕಟೇಶ್, ಶ್ರೀನಿವಾಸ್, ಯೋಗೇಶ್ ಸೇರಿದಂತೆ ಗ್ರಾಮದ ಹಿರಿಯರು, ಎಲ್ಲಾ ಯುವಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.
ಕನ್ನಡ ರಾಜ್ಯೋತ್ಸವ ಅದೇ ದಿನ ಆಗಿಲ್ಲ. ಅದಕ್ಕೆ ತುಂಬಾ ಗುರುಮಾಗಿನಲ್ಲಿ ಮುಖಂಡರು ಮತ್ತೆ ಗ್ರಾಮಸ್ಥರು ಮತ್ತೆ ಸದಸ್ಯರು ಮತ್ತೆ ಉಪಾಧ್ಯಕ್ಷರು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಭಾನುವಾರ ಕನ್ನಡ ರಾಜ್ಯೋತ್ಸವ ತುಂಬಾ ಅದ್ದೂರಿಯಾಗಿ ಗುರುಮಾಗಿನಲ್ಲಿ ಹಬ್ಬ ಮಾಡಿದ್ರೆ ಅದೇ ರೀತಿಯಾಗಿ ವರ್ಷ ಮಾಡ್ತಾ ಇದ್ರು. ಹೋದ ವರ್ಷ ಇನ್ನೇ ಚೆನ್ನಾಗಿ ನೈಟ್ ಎಲ್ಲ ಮಾಡಿದ್ರು, ಕನ್ನಡಾಗೆಲ್ಲ ಮಾಡಿದ್ರು. ತುಂಬಾ ಕನ್ನಡ ರಾಜ್ಯೋತ್ಸವ ಅಂದ್ರೆ ತುಂಬಾ ಕನ್ನಡ ಹೆಸರು ಬಡವಾಗ್ನಲ್ಲಿ ವರ್ಷ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಎಲ್ಲ ಗ್ರಾಮಸ್ಥರಿಗೂ ಮತ್ತೆ ಚೆನ್ನಾಗಿ ಮಾಡ್ಬೇಕು. ಪಂಚಾಯಿತಿಯಲ್ಲಿ 27 ಹಳ್ಳಿಗೆ ಸೇರಿ ಅತಿ ದೊಡ್ಡ ಹಳ್ಳಿ ಇದು. 17 ಗ್ರಾಮಗಳು ಸೇರಿ ಅದರಲ್ಲಿ ಅತಿ ದೊಡ್ಡ ಗ್ರಾಮ ಇದು. ಆ ಗ್ರಾಮಗಳಲ್ಲಿ ಎಲ್ಲ ಊರಿನಲ್ಲಿ ಏನೇ ಆಗಲಿ ನಮ್ಮ ಟೀಮು 26 ಜನ ಮೆಂಬರ್ಸ್ ಇದೇ ಪ್ರಕಾರ ಹೋಗಿ ಯಾವ ಕಾರ್ಯಕ್ರಮ ಆಗಲಿ ಭೇದ ಭಾವ ಪಕ್ಷ ಏನೂ ಇಲ್ಲದೆ ನಾವು ನೀಟಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಈಗಾಗಲೇ ನಮ್ಮ ಒಂದು ಎಲ್ಲೋ ಹೋಗ್ಬೇಕಂತ ಇದ್ದವರು ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಟೀಮು ಪಂಚಾಯತಿ ಸದಸ್ಯರು ಎಷ್ಟು ಜನ ಇದ್ದಾರೆ, ಗೋಪಿಯ ಆಗ್ಬೋದು, ಇಡೀ ಸಂಪತ್ತು ಕೃಷ್ಣ ಎಲ್ಲರೂ ಸಹ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ತುಂಬಾ ರೀತಿಯ ವಂದನೆಗಳನ್ನು ಅರ್ಪಿಸುತ್ತಾ ನನಗೆ ಮಾತಿಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಟೀಮ್ ಇದು ಏನಿದೆಯೋ ಯುವಕರಿಗೂ ಹೊಂದಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ರಾಜ್ಯೋತ್ಸವಗಳ ಶುಭಾಶಯಗಳನ್ನು ತಿಳಿಸುತ್ತಾ ಈ ಬಾರಿ ಬಡಮಕ್ಕನಹಳ್ಳಿ ಗ್ರಾಮದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಬಹುದು. ಬಡಮಕ್ಕನಹಳ್ಳಿ ಗ್ರಾಮದ ಎಲ್ಲ ಜನರನ್ನು ಹಾಗೂ ಇಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಊರಿನ ಮುಖಂಡರು ಹಿರಿಯರಿಗೆ ವಂದಿಸುತ್ತಾ ಈ ನನ್ನ ಒಂದು ಮಾತನ್ನು ಜೈ ಹಿಂದ್. ಈ ಒಂದು ಬಡಮಕ್ಕನಹಳ್ಳಿ ಗ್ರಾಮದಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವನ್ನ ಮಾಡ್ತಾ ಇರೋದು ತುಂಬಾ ಸಂತೋಷವಾಗಿದೆ. ನಾವು ಈ ಒಂದು ಊರಿಗೆ 2ನೇ ಸಲ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇರೋದು. ನಮ್ಮ ಒಂದು ಗಡಿನಾಡು ಅಂದ್ರೆ KGF ಗಡಿನಾಡು ಪ್ರದೇಶದಲ್ಲಿ ಈ ಒಂದು ಕ್ಷೇತ್ರದ ಕನ್ನಡ ರಾಜ್ಯೋತ್ಸವನ್ನ ಈ ಒಂದು ಊರು ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇರೋದು ತುಂಬಾ ಇವಾಗ ಕನ್ನಡ ನಾವು ಯಾವುದೇ ಒಂದು ವಿಚಾರದಲ್ಲಿ ರಾಜ್ಯ ಆಗ್ಬೋದು, ಆದ್ರೆ ನಮ್ಮ ಕನ್ನಡ ಬಂದಾಗ ನಾವು ಈ ಒಂದು ಹೆಚ್ಚು ಪ್ರದರ್ಶನ ಮಾಡಿದ್ರೆ ಈ ಒಂದು ಬಳ್ಳಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ತಡಿನಾಡು ಗ್ರಾಮದಲ್ಲಿ ಎಲ್ಲಾರು ಒಟ್ಟಿಗೆ ಸೇರಿ ಈ ತರ ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡೋದು, ಪೆನ್ನು ಬುಕ್ಕು ವಿತರಣೆ ಮಾಡುವಂಥದ್ದು ಇಂತ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ನಮ್ಮ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಅನ್ನೋದು ಜಾಸ್ತಿ ಆಗುತ್ತೆ. ಕನ್ನಡ ಈಗ ಒಂದು ಏನಾಗಿದೆ ಅಂದ್ರೆ ಇಂಗ್ಲಿಷು ಹಿಂದಿ ಈ ತರ ಬಂದಿರೋದ್ರಿಂದ ಕನ್ನಡದ ಮೇಲೆ ಸ್ವಲ್ಪ ಅಂದ್ರೆ ಭಾಷೆ ಮೇಲೆ ದುಷ್ಪರಿಣಾಮಗಳು ಬೀಳ್ತಾ ಇದೆ. ಅಂದ್ರೆ ಕೆಲಸಕ್ಕೆ ಸಂದರ್ಭದಲ್ಲಿ ಇಂಗ್ಲಿಷ್ ಬೇಕು ಬೇಡ ಅಂತ ಕನ್ನಡದ ಎಲ್ಲಾ ಶಾಲೆಗಳು ಎಲ್ಲಾ ಹಳ್ಳಿಗಳಲ್ಲಿ ಈ ಒಂದು ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚೋ ಹಂತಕ್ಕೆ ಬಂದಿದೆ. ಆದ್ರಿಂದ ಕನ್ನಡದ ಬಗ್ಗೆ ಮಹತ್ವವನ್ನು ನಮ್ಮ ಮಕ್ಕಳಿಗೆ ನಾವೇ ಅರ್ಥ ಮಾಡಿಸಬೇಕು. ಕನ್ನಡ ಅಂದ್ರೆ ಏನು, ಕನ್ನಡದ ಬಗ್ಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಮಾತಾಡಿದಾಗ ಅದ್ರ ಬಗ್ಗೆ ಒಗ್ಗಟ್ಟು ಪ್ರದರ್ಶನ ಮಾಡಬಹುದು. ಎಲ್ಲ ಗ್ರಾಮದ ಹಿರಿಯರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೊಡ್ತಾ ಇದ್ದೀನಿ. ಈಗ ಏನ್ ನವೆಂಬರ್ ಅಂದ್ರೆ ಕನ್ನಡ ನೆನೆಸ್ಕೊಳ್ಳೋದು ಒಂದೇ ಅಲ್ಲ, ಯಾವಾಗ್ಲೂ ನಮ್ಮ ಉಸಿರು, ನಮ್ಮ ನೆಲ, ಜಲ, ನಮ್ಮ ರಕ್ತನೂ ಸಹ ಕನ್ನಡ ಅಂತ ಇರ್ಬೇಕು. ಎಲ್ಲಾ ಭಾಷೆನೂ ಪ್ರೀತಿಸಬೇಕು, ಅದರಲ್ಲಿ ಮೊದಲಿಗೆ ನಮ್ಮ ಭಾಷೆ ಆಗಿರ್ಬೇಕು. ಸೊ ಯಾವಾಗ ನಮ್ಮ ತಾಯಿಯನ್ನು ನಾವು ಹೇಗೆ ನಾವು ಪ್ರೀತಿಸ್ತೀವೋ ನಮ್ಮ ಭಾಷೆಯನ್ನು ಹಾಗೆ ಪ್ರೀತಿಸಬೇಕು. ಕನ್ನಡವೇ ನಮ್ಮ ಒಂದು ಆಡಳಿತ ಭಾಷೆ ಆಗಿರೋದ್ರಿಂದ ಕನ್ನಡವೇ ನಮ್ಮ ಹೆಸರು. ಎಲ್ಲೇ ಇರು, ಹೇಗೆ ಇರು, ಕನ್ನಡವಾಗಿರು, ಕನ್ನಡಕ್ಕಾಗಿ ಹೋರಾಡು, ಕನ್ನಡವೇ ನೀನು ಹೊಸಂತ ಹೋರಾಡು ಅಂತ. ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಮ್ಮ ಊರಿನ ಎಲ್ಲ ಯುವಕರು, ಮಕ್ಕಳು, ಹಿರಿಯರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಕೂಡ ಇನ್ನು 10 ವರ್ಷ ಬರಲಿ, ಇದಕ್ಕಿಂತ 10 ಪಟ್ಟು ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತೆ. ಮತ್ತೆ ಅದೇ ರೀತಿ ನಾವು ನಿರ್ಮಿಸ್ಕೊಳ್ಬೇಕಂತ ಈ ಊರಿನ ಹಿರಿಯರ ಮೂಲಕ ಅವರಿಗೆ ಮನವಿ ಮಾಡುತ್ತಾ ನಮ್ಮ ಯುವಕರು ಇವತ್ತು ಛಲ ತೊಡ್ತಾ ಇದೀವಿ, ಹಣ ತೊಡ್ತೀವಿ. ಇದನ್ನ ಇನ್ನೂ 10 ಪಟ್ಟು ಹೆಚ್ಚಾಗಿ ವಿಜೃಂಭಣೆಯಿಂದ
ಆಚರಣೆ ಮಾಡೇ ಮಾಡ್ತೀವಿ ಅನ್ನೋದನ್ನ ಈ ಮೂಲಕ ನಾನು ಈ ಊರಿನ ಎಲ್ಲಾ ಹಿರಿಯ ಮುಖಂಡರಿಗೆ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನಾವು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಕನ್ನಡ ಅಂದ್ರೆ ಕನ್ನಡವನ್ನ ಯಾರು ಬೆಳೆಸ್ಬೇಕಂತ ಏನಿಲ್ಲ, ಎಲ್ಲಾ ಕನ್ನಡಿಗರು ಕನ್ನಡ ಮಾತಾಡಿದ್ರೆ ಸಾಕು, ಕನ್ನಡ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಒಂದು ಭಾಷೆ ಅಲ್ಲ, ಕೇವಲ ಒಂದು ಭಾಷೆ ಅಲ್ಲ, ಇದು ಪುರಾತನವಾದ, ಅಂದ್ರೆ ಇಂಗ್ಲಿಷರಲ್ಲಿ ಒಂದು ಹೇಳ್ತಾರೆ, ಇದು ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ ಕನ್ನಡ ಭಾಷೆಯನ್ನ. ಇಡೀ ವಿಶ್ವದಲ್ಲಿ ಎಷ್ಟು ಭಾಷೆಗಳಿದೆಯೋ ಎಲ್ಲದಕ್ಕೂ ರಾಣಿ ಅಂತ ಇರೋದು ಅದು ನಮ್ಮ ಒಂದೇ ಒಂದು ಭಾಷೆ, ಕನ್ನಡ ಭಾಷೆ. ಹೆಮ್ಮೆ ಪಡಬೇಕು ನಾವೆಲ್ಲ ಕನ್ನಡಿಗರಾಗಿ, ಕನ್ನಡ ನೆಲದಲ್ಲಿ ಹುಟ್ಟಿರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇದನ್ನ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಕನ್ನಡ ನಮ್ಮ ಉಸಿರಲ್ಲ, ನಮ್ಮ ಬದುಕು. ಇದು ನಮ್ಮೆಲ್ಲರಿಗೂ ಕಲಿಸಿರ್ತಕ್ಕಂಥ ಪಾಠ. ನಾವು ಈ ಸಂದರ್ಭದಲ್ಲಿ ನನಗೆ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮೂರಿನ ಹಿರಿಯ ಮುಖಂಡರಿಗೆ, ಯುವಕರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಈ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ. ಧನ್ಯವಾದಗಳು. ಈಗ ಊರಿನ ಮುಖಂಡರಾದ ಸುರೇಶ್ ಬಾಬು ಅವರು ಈ ಕಾರ್ಯಕ್ರಮದ ಪರವಾಗಿ ಮಾತಾಡಬೇಕಂತ ಕೇಳ್ಕೊಳ್ತೀವಿ. ದಿನಕಳ್ಳಿ ಗ್ರಾಮದಲ್ಲಿ 20ನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡುತ್ತಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡುತ್ತೇವೆ. ವಂದನೆಗಳು. ದಿನಕಳ್ಳಿ ಗ್ರಾಮದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಇದೇ ತರ ನಮ್ಮ ಕನ್ನಡ ನಾಡು, ಕನ್ನಡ ಉಸಿರು ಎಂಬ ಪದವನ್ನು ನಾವು ಎಲ್ಲಾ ವಿಚಾರಣೆಯಾಗಿ ನಮ್ಮ ಮನದೊಳಗಿರಬೇಕು. ಅದೇ ತರವಾಗಿ ಇನ್ನು ಮುಂದೆ ದಿನಗಳಲ್ಲಿನೂ ನಾವು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ತರವಾಗಿ ಇದೇ ನಮ್ಮ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂತ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಟಿಗೊಳ್ಳಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣವರು ಆಗಮಿಸಿದ್ದಾರೆ, ಉಪಾಧ್ಯಕ್ಷರು ಆಗಮಿಸಿದ್ದಾರೆ, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ, ಊರಿನ ಮುಖಂಡರು ಆಗಮಿಸಿದ್ದಾರೆ, ಮಕ್ಕಳು ಆಗಮಿಸಿದ್ದಾರೆ. ಅಥವಾ ಇಲ್ಲಿ ಏನು ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಂಡಿದ್ದೀವಿ. ನನ್ನ ಸಹೋದರ ವೇಗೇಶ್ ಅವರು ಕೂಡ ಅದ್ಭುತವಾಗಿ ನುಡಿಗಳನ್ನ ಆಡಿದ್ದಾರೆ. ಹಾಗೇನೆ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಕೂಡ ಅದ್ಭುತವಾಗಿ ಮಾತಾಡಿದ್ದಾರೆ. ಆದರೆ ಕನ್ನಡ ಸಂಸ್ಕೃತಿಗೆ ಬರೀ ಕೇವಲ 70 ವರ್ಷಗಳ ಇತಿಹಾಸ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ಸಾವಿರಾರು ವರ್ಷಗಳ ಇತಿಹಾಸವನ್ನ ನಾವು ಮೆಲುಕಾಕೊಳ್ಳದೆ ಬರೀ ಭಾರತಾಂಬೆ, ಬರೀ ಕನ್ನಡಾಂಬೆ ಅನ್ಕೊಂಡಿದ್ದೀವಿ. ಕನ್ನಡಾಂಬೆ ಅಲ್ಲ, ಇದು ನನ್ನ ಮಾತೆ ಕನ್ನಡ ತಾಯಿ. ಕನ್ನಡ ತಾಯಿನಲ್ಲಿ ಮಲಗಿದ್ದೀವಿ. ಆದ್ರೆ ಕನ್ನಡ ತಾಯಿಗೆ ಧಕ್ಕೆ ಬಂದಾಗ ನಾವು ಯಾಕಂದ್ರೆ ಕೆಲವು ನಿಮಿಷಗಳು ಸಾಕಾಗಲ್ಲ, ಗಂಟೆಗಳು ಸಾಗಲ್ಲ, ದಿನಗಳು ಸಹ ಸಾಗಲ್ಲ. ಅಷ್ಟು ಸಾವಿರಾರು ಇತಿಹಾಸ ಹೊಂದಿರುವಂತ ಭಾಷೆ ನಮ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದರ ಸಮಯದ ಅಭಾವ, ಮಾತಾಡೋದು ತುಂಬಾ ಇದೆ, ಅದರ ಸಮಯದ ಅಭಾವದಿಂದ ಮಾತಾಡಕ್ ಆಗ್ತಾ ಇಲ್ಲ. ಮುಂದಿನ ವರ್ಷ ಖಂಡಿತ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಊರಿನ ಮುಖಂಡರಾದಂತಹ ಶಿವಣ್ಣವರ ಸಾರಥ್ಯದಲ್ಲಿ ಖಂಡಿತ ನಮ್ದು ಮುಂದಿನ ವರ್ಷ ಅದೇ ದಿನಾಂಕದಂದು ನೀವು ಯಾವುದೋ ಒಂದು ವೈಯಕ್ತಿಕ ಕಾರಣಗಳಿಂದ ಈ ಕಾರ್ಯಕ್ರಮ ಮುಂದೂಡಬೇಕಾಯ್ತು. ಆದ್ರೆ ಮುಂದಿನ ವರ್ಷ ನವೆಂಬರ್ 1ಕ್ಕೇನೆ ಅದೇ ದಿನದಂದು ಇನ್ನೂ ಅದ್ದೂರಿಯಾಗಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳನ್ನು ಒಗ್ಗೂಡಿಸ್ಕೊಂಡು ಊರಿನ ಎಲ್ಲಾ ಮುಖಂಡರನ್ನು ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಮುಖಾಂತರ ಮಾತು ಕೊಡ್ತಾ ಮಾತನ್ನು ಮುಗಿಸೋದನ್ನ ಜೈ ಕರ್ನಾಟಕ.